ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವಾಗ ಟೈಮು 6:15 ಆಲ್ಮೋಸ್ಟು. ರೈಡ್ ಹೋಗೋ ದಿವಸ. ಸದ್ಯಕ್ಕೆ ನಾವು ಎಲ್ಲಿ ಹೋಗ್ತೀರಿ ಏನು ಅಂತೆಲ್ಲ ಒಂಚೂರು ಮುಂದೆ ಹೇಳ್ತೀನಿ. ಇವತ್ತು ಹೊಸ್ದಾಗಿ ಇಬ್ಬರು ಜಾಯ್ನ್ ಆಗವ್ರೆ. ಇವಾಗ ಮನೆ ಬಿಡೋ ಸಮಯ. ನೆನ್ನೆನೇ ಸರ್ವಿಸಿಂದ ಎತ್ಕೊಂಬಂದಿದ್ದೀನಿ ಗಾಡಿ. ನೆನ್ನೆ ಕ್ಯಾಮ್ರಾ ಮೈಕ್ ವರ್ಕ್ ಆಗಿಲ್ಲ. ಇವತ್ತು ಬೇರೆ ಮೈಕ್ ಹಾಕೊಂಡಿದ್ದೀನಿ. ಆಚೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ನಾನು ಮಲಗಿರೋರಿಗೆಲ್ಲ ಡಿಸ್ಟರ್ಬ್. ನೆನ್ನೆ ರಾತ್ರಿ ಹಾರನ್ ರೆಡಿ ಮಾಡ್ಕೊಂಡು ಇದೋಗ್ಬಿಟ್ಟಿದ್ದೆ. ಹಾರನ್ ವರ್ಕ್ ಆಗ್ತಾ ಇರಲಿಲ್ಲ. ನೆನ್ನೆ ಸರ್ವಿಸಿಂದ ಇಸ್ಕೊಂಬರ್ಬೇಕಾದ್ರೆ ಅದಕ್ಕೆ ನಾನೇ ರೆಡಿ ಮಾಡಿಬಿಟ್ಟೆ. ದಾರಿ ಆಲ್ಮೋಸ್ಟ್ ನಾನು ಕೋರಮಂಗಲದಿಂದ ಹೊಸಕೋಟೆ ಗಂಟ ಹಾರನ್ನೇ ಯೂಸ್ ಮಾಡದೆ ಬಂದಿದ್ದೀನಿ ನನ್ನ ಗಾಡೀಲಿ. ಸೌಂಡ್ ಇರೋದಕ್ಕೆ ಪರವಾಗಿಲ್ಲ ನನ್ನ ಗಾಡಿ, ಇಲ್ಲ ಅಂದರೆ ಕಥೆಗಳಷ್ಟೆ. ಸರಿ, ಇವಾಗ ಇಲ್ಲಿ ಇನ್ನೂ ಒಂದಿಬ್ಬರು ಫ್ರೆಂಡ್ಸ್ ಕಾಯ್ತವ್ರೆ. ಅವ್ರನ್ನ ಮೀಟ್ ಆಗೋಣ ಹೋಗಿ. ಇನ್ನು ಪವನ್ ತೇಜಸ್ ಬರಬೇಕು. ಫೋನ್ ಮಾಡ್ತಾವ್ರೆ ಅನಿಸ್ತೈತವ್ರೆ. ಇವತ್ತು ನಂದೇ ಲೇಟ್ ಆಗೋಯಿತು ಈ ಮೈಕ್ ರೆಡಿ ಮಾಡಿಕೊಂಡು. ಇಲ್ಲಾಂದರೆ ಅರ್ಧ ಗಂಟೆ ಮುಂಚೆನೇ ಇಡ್ತಾಯಿದ್ದೆ ಅಲ್ಲಿ ಮೀಟಪ್ ಪಾಯಿಂಟಲ್ಲಿ. ನೋಡೋಣ ಇವಾಗ ಎಲ್ಲವರು ಏನು ಅಂತ. ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು ನಾನು. ಐತೆ 2 ಪಾಯಿಂಟು. ದೇವನಹಳ್ಳಿ ಹತ್ರ ಎಲ್ಲಾದರೂ ಹಾಕ್ಸ್ಕೊಬೇಕು. ಇಲ್ಲೇ ಅವರವರು ನಾ ಒಂದು ಇಂಟರ್ಸೆಪ್ಟರು, ಒಂದು 310, ಒಂದು ಕವಾಸಾಕಿ, ಒಂದು ಆರ್ಲೆ. ಇಷ್ಟು ಜನ ಹೋಗ್ತಾ ಇರೋದು. 1, 2, 3, 5 ಜನ. ಗೈಸ್ ಇವಾಗ ಬಿಡ್ತಾಯಿದ್ದೀರಿ. ಎಲ್ರದ್ದು ಆಯಿತು, ಹೋಗೋಣ. ಇವತ್ತು ನಾನೇ ಲೇಟು. ನಮ್ಮ ಹರ್ಷಕ್ಕೆ ಫೋನ್ ಮಾಡಿಬಿಡೋಣ, ಒಂದು ನಿಮಿಷ ಬಿಡ್ತಾಯಿದ್ದೀರಿ ಅಂತ. ಅದಕ್ಕೆ ಬಿಟ್ಟಿದ್ದೀರಿ. ಇವಾಗ ಪವನ್ ಬಂದಿಲ್ಲಲ್ಲ ಇನ್ನು. ಪವನು ಬಂದ. ಇವಾಗ ಸೀದಾ ದೇವನಹಳ್ಳಿಯಲ್ಲಿ ತಿರ್ಗಾ ನಮ್ಮ ಹರ್ಷ ಸಿಗ್ತಾನೆ. ಅಲ್ಲಿಂದ ಸೀದಾ ರೈಡಲ್ಗೆ ಅಂದರೆ ಬಿಗ್ ಬೇಯಿಂದ ಆದರೆ ಅಲ್ಲೇ ತಿನ್ನೋದು ಟಿಫನು, ಬ್ರೇಕ್ಫಾಸ್ಟ್ ರೈಡ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಅಲ್ಲೇ ಆದರೆ ಮಾಡೋದು, ಇಲ್ಲಾಂದರೆ ಬೇರೆ ಕಡೆ ಮಾಡೋದು. ನೋಡೋಣ ಅದು ಏನು ಎತ್ತ ಅಂತ. ನಮ್ಮ ಹರ್ಷ ವೆಜಿಟೇರಿಯನ್, ಇನ್ನು 20 ಡೇಸ್ ವೆಜಿಟೇರಿಯನ್ ಅವನು. ಅದಕ್ಕೆ ನಾವು ನಾನ್ ವೆಜ್ ತಿನ್ನಬೇಕು ಅಂದ್ಕೊಂಡ್ರೆ ಅವನು ವೆಜಿಟೇರಿಯನು. ಅವ್ನು ಹೊಟ್ಟೆ ಒರೆಸ್ಕೊಂಡು ತಿನ್ನೋಕ್ಕಾಗಲ್ಲ. ಹೊಟ್ಟೆ ಒರೆಸ್ಕೊಂಡು ನೋಡೋಣ ಏನಾಗ್ತಿದೆ. ಇವಾಗ ಟೋಲ್ ದೇವನಹಳ್ಳಿ, ಟುವರ್ಡ್ಸ್ ದೇವನಹಳ್ಳಿ ಟೋಲು. ನನ್ನ ಗಾಡಿ ಮಾತ್ರ ಸರ್ವಿಸ್ ಮಾಡಿಸಿರೋದಕ್ಕೆ ಫುಲ್ಲು ಬಟರ್ ಸ್ಮೂತ್ ಆಗೋಗುತ್ತೆ. ಸಖತ್ ಪಿಕಪ್ ಇದು ಮಾತ್ರ ನನ್ನ ಗಾಡಿ. ಮಸ್ತ ಹೋದೈತೆ ಟಾಪ್ ಸ್ಪೀಡ್ಗೆ ಎಲ್ಲ. ಟಾಪ್ ಸ್ಪೀಡಲ್ಲಿರೋದು ನನಗೆ ಗೊತ್ತೇ ಆಗಿಲ್ಲ. ಫುಲ್ಲು ಸ್ಮೂತ್ ಆಗೋಗೈತೆ ಇಂಜಿನ್ನು. ಸಖತ್ ಸ್ಮೂತ್ ಆಗೋಗೈತೆ ಮಾತ್ರ ಇಂಜಿನ್.
ನೋಡ್ರಿ ಇವ್ನ ಗಾಡಿ ಅನ್ಸೋದೇ ಇಲ್ಲ, ಸೂಪರ್ ಬೈಕ್ ಓಡಿಸ್ತಾನೆ. ಸೂಪರ್ ನೇಕೆಡ್. ಇವನು ಮೋನಿತ್ ಅಂತ, ಇವನ್ನ ಹೊಸ್ದಾಗಿ ನೋಡಿರ್ತೀರ. ಬೇಗ ಕಳಿಸ್ಬೇಕು ಇವ್ರನ್ನ, ಟೈಮ್ ಪಿಕಪ್ ಮಾಡಬೇಕು ಅಂದರೆ, ಇಲ್ಲಾಂದರೆ ನಿಧಾನಕ್ಕೆ ಬರ್ತಾರೆ. ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀರಿ. ಯಾರಿಗೇನು ಹೆಚ್ಚು ಕಮ್ಮಿ ಆಗಬಾರ್ದು, ಹಂಗೂ ಆಗಬಾರ್ದು. ಎಷ್ಟು ಫ್ಲೈಟ್ ನೋಡ್ಬಿಟ್ಟು ನಾವು ಬೆಳಗ್ಗೆಯಿಂದ ಅವಾಗಿಂದ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಟೇಕ್ ಆಫ್ ಆದರೆ ಕ್ಲೀನಿಗಿಲ್ಲ, ಒಂದು ಹತ್ರನೇ ಹೋಗ್ತಾ ಇರ್ತೈತೆ ಒಂದು ಸ್ವಲ್ಪ ದೂರ. ಇನ್ನೇನು ದೇವನಹಳ್ಳಿ ರೀಚ್ ಆಗ್ತೀರಿ, ವರ್ಷ ಸಿಗ್ತಾನೆ, ಅಲ್ಲಿಂದ ಹೋಗೋಣ. ಇವಾಗ ದೇವನಹಳ್ಳಿ ರೀಚ್ ಆಗಿದ್ದೀರಿ. ಹೆಂಗೋಡೀತು ಬ್ಯಾಕ್ ಫೈರ್ ಟಾಪ್ ಅಂತ ಪವನ್ ಗಾಡಿಯಿಂದ. ದೇವನಹಳ್ಳಿ ರೀಚ್ ಆದ್ರಿ. ನಮ್ಮ ವರ್ಷ ಎಲ್ಲ ಅವನು ಏನು ಗೊತ್ತಾಯ್ತಾ ಪೋರ್ಷ, ಅಲ್ಲೊಂದು ಪೋರ್ಷ, ಬರೀ ಪೋರ್ಷ ಹೋಗೋಣ. R8 ಒಂದು, R8 ಅಲ್ಲ TT, ಫೆರಾರಿ. ನೋಡ್ರಿ ಬೆಳಗ್ಗೆ ಬಂದರೆ ಇದೇ ನನ್ನ ಪ್ಲಸ್ ಪಾಯಿಂಟ್. ಫೆರಾರಿ ನೋಡ್ರಿ ಹೆಂಗೆ ಇದೆ. ಆಡಿ R8 ಐತೆ, ಅದು ಮುಂದೆ ಒಂದು TT ಐತೆ. ಫೆರಾರಿ ನೋಡ್ರಿ, ಫೆರಾರಿ ಸಾಕಾಗೈತೆ. ಫೆರಾರಿ ಮಾತ್ರ, ಫೆರಾರಿ R8. ಫೆರಾರಿ ಮಾತ್ರ ಕ್ರೇಜಿ ಆಗೈತೆ, ಸೀರಿಯಸ್ ಆಗಿ. R8 ಅಷ್ಟೇ ಮಸ್ತಾಗೈತೆ. ಫೆರಾರಿ ಒಂದು ಫ್ಲೈ ಬೇಕು ನನಗೆ. ಸಾಕು ಈ ಜೀವನಕ್ಕೆ ಸಾಕು. ನಾನು ಅರ್ಶನೇ ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ, ಫೆರಾರಿ ನೋಡ್ಕೊಂಡು ನಾನು ಅರ್ಚನೆ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ವರ್ಷ ಸೈಡಲ್ಲೇ ಬೈಕೊಂಬಿಡ್ತಾನೆ. ನೋಡ್ರಿ ನಮ್ಮ ಪ್ಲಾಸ್ಟಿಕ್ ಬ್ರದರ್ ಬಂದ ಮುಂದೆ. ಅವನೇ ಹ್ಯಾಪಿ ಬರ್ಡೇ. ಎಷ್ಟೊತ್ತು ಬರೋದಲ್ಲಿ ಲೇಟ್ ಮಾಡಿ ನಡಿ. ಸೀದಾ ಬಿಗ್ ಬೇ. ಹಾಂ, ನಂಗೂ ಅಷ್ಟೊತ್ತಾಯ್ತು ನಡಿ. ಹೊಸಕೋಟೆಲಿ ಹೆಂಗೋ ನಿನ್ನ ಜೊತೆ ವೆಜ್ ತಿನ್ಬೇಕಲ್ಲ, ಒಂದು ಹಾಫ್ ಪ್ಲೇಟ್ ಬಿರಿಯಾನಿ ತಿನ್ನೋಣ ಅಂದ್ಕೊಂಡೆ, ಹಾಗೇ ಇಲ್ಲ, ಮೈಕ್ ಕೈ ಕೊಟ್ಬಿಡ್ತು. ಸೀದಾ ಬಿಗ್ ಬೇ ಹೋಗೋದೆ ಬಿಡ್ತಾಯಿದ್ದೀರಿ ಇವಾಗ.
ಸಿಗ್ದ. ಕಾರ್ನ ಆದರೆ ಕ್ಯಾಚ್ ಮಾಡಬೇಕು ಕಾರುಗಳನ್ನ. ನಮ್ಮ ಮಿಷಿನ್ ಏನಿದ್ರೇನು ಕಾರುಗಳನ್ನ ಹಿಡಿಯೋದು ಹೋಗೋಣ. ಆದರೆ ಸಿಕ್ಕಿದ್ರೆ ಏನು ನಮ್ಮ ಲಕ್ಕು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ವರ್ಷಾನ ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಫ್ಯೂಲ್ ಹಾಕ್ಸ ನಾನು ಬಂದೆ, ಯಾಕಂದರೆ ಅವರು ಮುಂದೆ ಹೋಗ್ಬಿಡ್ತಾರೆ, ಆಮೇಲೆ ಮಿಸ್ ಆಗಬಾರ್ದು. ₹110 ಪವರ್. ಆಯಿತು, ಪೆಟ್ರೋಲ್ ಹಾಕ್ಸಿ ನಮ್ಮ ತೇಜಸ್ಸು ಹಾಕ್ಸ್ತಾ ಅವನಲ್ಲಿ. ಸ್ವಲ್ಪ ಮುಂದೆ ಇರ್ತೀನಿ. ಶೂ ಯಾಕೋ ಅಲ್ಲಿ ಪೆಟ್ರೋಲ್ ಚೆಲ್ಲಿತ್ತು ಅನ್ನಿಸ್ತೈತೆ. ಇವರೆಲ್ಲ ಹಾಕ್ಕೊಂಡವ್ರೆ, ಇಲ್ಲವ್ರೆ. ಇಷ್ಟು ಅವನು ನಿನ್ನ ಮುಂದೆ ಬಿರಿಯಾನಿ ತಿನ್ಬೇಕು ನಾನು ಇವತ್ತು. ಹಬ್ಬ ನನಗೇನಿಲ್ಲ, ತಿನ್ನಪ್ಪ. ವೆಜ್ಜು ನಾನ್ ವೆಜ್ ಎರಡೂ ಇರೋ ಕಡೆ ಹೋಗೋಣ ಅಷ್ಟೇ. ನೀವು ನಾನ್ ವೆಜ್ ಅನ್ನೋ ತಿನ್ನು, ಇದಿಲ್ಲ ಐತೆ, ಅದ್ರ ಅಷ್ಟು ಸ್ಟ್ರಾಂಗ್ ಇಲ್ಲ. ರಾಯಲ್ ಎನ್ಫೀಲ್ಡ್ ಥರ. ಏನು ಕೆಚ್ಚ ಒಂದೊಂದ್ಸಲಿ ವರ್ಕ್ ಆಗ್ತಿತ್ತು, ಒಂದ್ಸಲಿ ವರ್ಕ್ ಆಗಲ್ಲ. ಏನು ಕುಷನ್ ಜಾಸ್ತಿ ಇರ್ತೈತೆ. ಹೊಸ ಹೆಲ್ಮೆಟ್ ಅಲ್ಲ, ಸೊರೋತೈತೆ. 5,000 ಹೆಲ್ಮೆಟ್ ಕಡಿಮೆ ಇರುತ್ತೆ ಕುಷನ್ನು. 5,000 ಒಳಗಡೆ LS2ಗೆ 10,000 ಹಂಗಿದ್ರೆ ಜಾಸ್ತಿ ಇರುತ್ತೆ. ಇವ್ರು LS2 ಕುಷನ್ ಜೊತೆಗೆ ಹಿಂದ್ಗಡೆ ಇದು ಸೀಟ್ ಇದೆ, ದೊಡ್ಡದು ಕೊಡ್ತಾರೆ. ಹಿಂದೆ ಇದು ಇದೈತಲ್ಲ, ಇದು ಅದು ಅಗ್ಲ ಕೊಡ್ತಾರೆ. ನಿನಗಿನ ಅಸಹ್ಯವಾಗಿ ಮಾಡೋ ನನ್ನ ಕಟಿಂಗು ತೆಗಿ. ಅಲ್ಲೇ ಹೋಗೋದಿಲ್ಲ. ಇಲ್ಲಿಂದನಾ ಇನ್ನೊಂದು 20 ಕಿಲೋಮೀಟ್ರ್ ಮೇಲೆ ಐತೆ ಅನಿಸ್ತೈತೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ. ಹೌದಾ, ಫುಲ್ ಜೋಶಲ್ಲಿ ಅವ್ರು ಇವತ್ತು ಎಲ್ರೂ. ಪವನ್ ಗಾಡಿ ಸೌಂಡ್ ಏನೋ ಗೊತ್ತಾಗ್ತಾ ಇಲ್ಲ, ಮುದ್ದೆ ಗೊತ್ತಾಗ್ತಾ ಇಲ್ಲ. Marley, bad boy. Top 10. ತೇಜಸ್ಸು ಮೋನಿಂದನೇ ಬರ್ತಾರೆ ಬಿಗ್ ಬೇಗ್ ಬಂದಿದ್ದಾಯಿತು. ನಿಮ್ಗೆ ನೋಡ್ರಿ
ಇಲ್ಲಿ ಇರೋದು ಅಸಲಿ ಮ್ಯಾಟ್ರ್ ಮೆಕ್ಲಾರನ್ ಐತೆ. ಮೆಕ್ಲಾರನ್ ಜಿ ವ್ಯಾಗನ್ ಗಾಡಿ ಹಾಕ್ಬಿಟ್ಟು ಫಸ್ಟ್ ಬರ್ಬೇಕು ನಾನು. ಫಸ್ಟ್ ಗಾಡಿ ಹಾಕ್ಬಿಡ್ತೀನಿ. ಇವಾಗ ನೋಡೋಣ ಕಾರುಗಳನ್ನ. ಕಾರ್ ಮೇಲೆ ಎಕ್ಸ್ತಾವ. ಓನರ್ ನೋಡ್ಬಿಟ್ರೆ ಏನಕ್ಕೆ ನಾನು ಏನಾಕೊಂಬಿಡ್ತಾನೆ ಅಷ್ಟೆ. ನಂಗೆ ಪೋರ್ಷ್ ಆಗಲ್ಗಿನ ಫೆರಾರಿ ನನಗಿದೆ ಇಷ್ಟ. GT3 RS ಇಷ್ಟ. ಅದೇ ಫೆರಾರಿ ನೋಡು. GT3 RSಗಳು ಬ್ಲೂ ಕಲರ್ ಮಸ್ತಾಗೈತೆ. ಸ್ಟಾಕ್ ಅಲ್ಲ ಅದು, ಸ್ಟಾಕ್ ಅಲ್ಲ. ಅಲ್ಲವ್ರೆ ಸ್ಟಾರ್ ಬಾಕ್ಸಲ್ಲಿ ಮೆಕ್ಲಾರೆನ್ ಇಲ್ಲಿ ನೋಡು. ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಈ ಕಾರ್ ನೋಡ್ತೀನಿ ಅಂತ. ಓಯ್ ಇಲ್ಲಿ ನೋಡಲ್ಲ DVದಾ ಒಳಗಡೆನೇ ಇರ್ತಾನೆ ನಾವು. ಮತ್ತೆ ಜಿ ವ್ಯಾಗನ್ ಚೆನ್ನಾಗೈತೆ. ಮುಂದೆಯಿಂದ ತೋರಿಸ್ತೀನಿ. ಅಯ್ಯೋ ಹೌದಾ? ಲ್ಯಾಂಬೋ ಲ್ಯಾಂಬೋರ್ಗಿನಿ ನೋಡ್ರಿ. ನಾವು ಏನಕ್ಕೆ ಬೆಳಗ್ಗೆ ಬರೋದು ಅಂದರೆ ಇದಕ್ಕೆ ಏನಕ್ಕೆ ಬೆಳಗ್ಗೆ ಬರೋದು, ಇಷ್ಟಿಷ್ಟು ದೂರ ಬಂದರು ಅಂದರೆ ಇದಕ್ಕೆ ನೋಡಬೇಕು ಅಂತಾನೆ ಬರೋದು. ಹೊರಗಡೆ ಕಾರ್ಬನ್ ಫೈಬರ್ ಬಟ್ ಸೀಟ್ಸ್. ಹಾಂ R8 ಹಿಂದೆಯಿಂದ ಒಂದು ರೌಂಡ್ ಹಾಕೊಂಬರೋಣ. ಪರ್ಫಾಮೆಂಟೆ ಹುರಾಕಾನ್ ಪರ್ಫಾಮೆಂಟೆ. ಈ ಎಕ್ಸಾಸ್ಟಿಂದ ಫ್ಲೇಮ್ಸ್ ಹೆಂಗೆ ಬರಲ್ಲ. ಕರಾರ 911 ಕರಾರಾಗಲೆಲ್ಲ ಈ ಸೈಡ್ ನಿನ್ಸ್ಬಿಟ್ಟವ್ರೆ. GT3 RSಗಳು ಆ ಸೈಡ್ ಅವೆ. ಲ್ಯಾಂಬೋರ್ಗಿನಿ ಹುರಾಕಾನ್ ಪರ್ಫಾಮೆಂಟೆ ಆ ಸೈಡ್ ಐತೆ. R8 ಇಲ್ಲೇ ಐತೆ ನಾವು ನೋಡಿದ್ದು. ಜಿ ವ್ಯಾಗನ್ ಚೆನ್ನಾಗೈತೆ. ನಿಸಾನ್ GTR ಚೆನ್ನಾಗೈತೆ. GTR ಮಾತ್ರ ಫುಲ್ ಅನ್ಎಕ್ಸ್ಪೆಕ್ಟೆಡು. ಇಲ್ಲೊಂದು ಪೋರ್ಷ ಐತೆ. ಬ್ರಾಬಸ್ ಕಿಟ್ ಇದು. ಎಕ್ಸಾಸ್ಟ್ ನೋಡ್ರಿ ಅಲ್ಲಿ, ಎಕ್ಸಾಸ್ಟ್. ಮೆಕ್ಲಾರೆನ್ ನೋಡ್ರಿ. $750S. ಹಿಂದೆ ಎಕ್ಸಾಸ್ಟ್ ನೋಡ್ರಿ, ಡ್ಯುಯಲ್ ಎಕ್ಸಾಸ್ಟ್. GT3 RS ಅವೆರಡು GT3 RS. ಇವೆರಡು GT3 RSಗಳು. ಫೆರಾರಿ ಮಾತ್ರ ಕ್ರೇಜಿ ಸಾಕಾದಾಗೈತೆ. ಫೆರಾರಿ ನೋಡೋಕೆ ಮಾತ್ರ. ಇಂಜಿನ್ ನೋಡ್ರಿ ಅಲ್ಲಿ ಹೆಂಗೈತ ಇಂಜಿನ್ನು, ಸಾಕಾದಾಗೈತೆ ಇಂಜಿನ್ಗಳು. DV ಇನ್ ಕನ್ನಡ ಅವ್ರದ್ದು ಐತೆ ಕಾರು. ಆದರೆ DV ಇನ್ ಕನ್ನಡ ಅವರು ಕಾಣಿಸ್ತಾ ಇಲ್ಲ ಎಲ್ಲವ್ರೆ ಅಂತ.
ಬೇಡ ಸರ್, ಅದೊಂದು ಇಸ್ಕೊಬಿಡು ಸಾಕು. ನನಗೆ ಈಸ್ಕೊಡು, ತಗೊಂತೀನಿ. ಏನು ಅನ್ಕೊಂಡಿದ್ದೀರ ನನ್ನ? ನನಗದು ಎಲ್ಲ ಒಬ್ಬೊಬ್ರಿಗೂ ಕೊಡ್ಸ್ಬಿಡೋ ಸಾಕು. ನಂಗೆ ಅದು ಹಾಸ್ಟೆಲ್ ಇರೋದು ಕೊಡ್ಸ್ರಿ ಫಸ್ಟು, ಸಾಕು ಲಾಸ್ಟಲ್ಲಿ ಇರೋದೆ. ಆಮೇಲೆ ನಾನು ಎಲ್ರಿಗೂ ಕೊಡಿಸ್ತೀನಿ. ಕಾರ್ಬನ್ ಫೈಬರ್ ಮೋಸ್ಟ್ಲಿ ಸ್ಟಿಕ್ಕರಿಂಗ್ ತೆಗ್ಸಿರ್ಬೇಕಪ್ಪ, ಒಂದೇ ಇದು ಹೈಡ್ರೋಡ್ ಡಿಸ್ಕ್ ಇದು. ಕಾಣ ಇವಾಗ ಎಲ್ಲರೂ ರೆಡಿಯಾಗವ್ರೆ, ಹೊಡ್ತಾವ್ರೆ ಸೂಪರ್ ಕಾರ್ಗಳವರು. ನಾವು ಅಲ್ಲಿ ಮುಂದೆ ಹೋಗೋಣ, ಒಂದೊಂದೇ ಹೋಗ್ಲಿ. ನಮ್ಮ ಪವನ್ ಅವರೆಲ್ಲ ಇಲ್ಲಿ ಕಾಯ್ತವ್ರೆ. ಓಯ್ ಶಾರ್ಟ್ಸ್ಗ ರೀಲ್ಸ್ಗ ವೀಡಿಯೋ ಮಾಡ್ಕ. ಓಯ್ ಶಾರ್ಟ್ಸ್ಗ ರೀಲ್ಸ್ಗ ವೀಡಿಯೋ ಮಾಡ್ಕ. ನೀನು ಮಾಡಲ್ಲ, ನಾನು ಇದ್ರಲ್ಲಿ ಮಾಡ್ತೀನಿ, ಮಾಡಲಿ. ಅವ್ರು ಹಂಗೋಗ್ಬಿಟ್ರೆ ಆಮೇಲೆ ಕಾಮಿಡಿ ಆಗೋಗ್ಬಿಡ್ತೀರಿ. ಏನು ಸೌಂಡ್ ಐತೆ ಗೊತ್ತಾ ಮಾತ್ರ. ಟರ್ಬೋ ಸೌಂಡ್, ಸೂಪರ್ ಚಾರ್ಜ್. ಹಿಂಗೋಗ್ತವ್ರು. ಓ ಮೆಕ್ಲಾರೆನ್, ಚೂರು ಸೌಂಡ್ ಇಲ್ಲ. ಐತೆ ಸೌಂಡ್ ಐತೆ. ಇದ್ರ ಸೌಂಡ್ ಕೇಳಿಸಿಲ್ಲ ನನಗದು. ಇದು ನೋಡ್ರಿ, R8 ಕ್ರೇಜಿ. ಬೆಸ್ಟ್ ರೈಡ್ ಇದು. ಆಹಾ, ಫೆರಾರಿ. ಚೂರು ಸೌಂಡ್ ಕೇಳಿಸ್ತಾ ಇಲ್ಲ. ಇವುಗಳ ಸೌಂಡ್ಗೆ GT3 RS ಕ್ರೇಜಿ ಸೌಂಡು, ಎಕ್ಸಾಸ್ಟ್ ಇರಂಗೈತಿ ಇದರಲ್ಲಿ. ಹಾಂ, G-Wagon ಇವಾಗ ಮಾಡಿಲ್ಲ ಯಾವುದು ವಿಡಿಯೋ. ಓಹೋ, ಮಸ್ತ್ ಸೌಂಡ್ ಇದು. ಕ್ರೇಜಿ ಸೌಂಡು. ಕ್ರೇಜಿ ಬೇಕ್. ಸಖತ್ ಸೌಂಡ್. ಈ ಡಿ ವಿ ಇನ್ ಕನ್ನಡ ಅವ್ರದ್ದು ಅನ್ಕೊಂಡ್ರೆ ಅವ್ರದ್ದಲ್ಲ. ಸಖತ್ತಾಗೈತೆ. ಹೋಗಿ ಬೆಸ್ಟ್ ರೈಡ್ ಇವಾಗ, ಬೆಸ್ಟ್ ರೈಡ್ ಇವತ್ತು. ಇವಾಗ ಬರ್ಗರ್ ಕಿಂಗಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಏನು ತೇಜಸ್, ಹೆಂಗಿತ್ತು ಬ್ರೇಕ್ಫಾಸ್ಟ್? ಬ್ರಂಚ್. ಎಷ್ಟು ಟೈಮ್ ಇವಾಗ? ಹಾಂ, ಬ್ರಂಚ್ ಅಂತ. ಹರ್ಷವರ್ಧನ್, ಮಿಸ್ಟರ್ ಹರ್ಷವರ್ಧನ್.